ಹೇಳಿತ್ತು. So perception is the process or cognitive process which involves selection, organization and interpretation and reaction ಅನ್ನೋದನ್ನ ಹೇಳಿದ್ದೀವಿ. 4 ಸ್ಟೇಜಸ್ ಇರುತ್ತೆ. ಸೊ ಸೆನ್ಸೇಷನ್ ಆಗಬೇಕು, ಸೆನ್ಸೇಷನ್ ಆಗಿದ್ದನ್ನ ದೆನ್ ಅದನ್ನ ಸೆಲೆಕ್ಟ್ ಮಾಡ್ಕೊಂತೀವಿ, ಆರ್ಗನೈಸ್ ಮಾಡ್ಕೊಂತೀವಿ, ದೆನ್ ಅದಕ್ಕೆ ಇಂಟರ್ಪ್ರಿಟ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ರಿಯಾಕ್ಷನ್ ಅನ್ನ ಕೊಡ್ತಕ್ಕಂಥದ್ದನ್ನೇ ನಾವು ಪರ್ಸೆಪ್ಷನ್ ಅಂತೇಳಿ ಮೀನಿಂಗ್ ಅಲ್ಲಿ ಹೇಳಿದ್ವಿ. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸ್ಕ್ರೀನ್ ಶೇರ್ ಮಾಡ್ತೀನಿ. So this is the meaning, sorry, meaning, perception meaning, what we have discussed in the last class. Perceiving or giving meaning to the environment around us. Perception is nothing but the interpretation of a sensation or a sensory stimuli. Perception is the organization, identification and interpretation of sensory information in order to represent and understand the environment. Then it is an important mediating cognitive process through which persons make interpretation the stimulus or situation they face with ಅನ್ನೋದನ್ನ ಡಿಸ್ಕಸ್ ಮಾಡಿದ್ದೆ. ಡೆಫಿನೇಷನ್ ಹೇಳಿದ್ವಿ ಅಕಾರ್ಡಿಂಗ್ ಟು ಉದಯ್ ಪರೀಕ್ ಡೆಫಿನೇಷನ್ ಹೇಳಿದ್ದೆ. ಪರ್ಸೆಪ್ಷನ್ ಇಸ್ ದ ಪ್ರಾಸೆಸ್ ಆಫ್ ರಿಸೀವಿಂಗ್, ಸೆಲೆಕ್ಟಿಂಗ್, ಆರ್ಗನೈಸಿಂಗ್, ಇಂಟರ್ಪ್ರಿಟಿಂಗ್, ಚೆಕಿಂಗ್ ಅಂಡ್ ರಿಯಾಕ್ಟಿಂಗ್ ಟು ಸೆನ್ಸರಿ ಸ್ಟಿಮ್ಯುಲೈ ಆ ಡೇಟಾ ಅನ್ನೋದನ್ನ ಹೇಳಿದ್ದೆ. ಅದು ಉದಯ್ ಪರೀಕ್ ಅವರ ಡೆಫಿನೇಷನ್. ಗ್ರಹಿಕೆ ಅಂತಕ್ಕಂಥದ್ದು ಸ್ವೀಕರಿಸುವುದು, ಆಯ್ಕೆ ಮಾಡಿಕೊಳ್ಳುವುದು, ಸಂಘಟಿಸುವುದು, ಅರ್ಥೈಸುವುದು ಮತ್ತು ಚೆಕಿಂಗ್ ಅಂಡ್ ರಿಯಾಕ್ಟಿಂಗ್ ಅಂದ್ರೆ ಪರಿಶೀಲಿಸಿ ಪ್ರತಿಕ್ರಿಯಿಸ್ತಕ್ಕಂಥದ್ದು. ಯಾವುದಕ್ಕೆ ಅಂತಂದಾಗ ಆಯ್ಕೆ ಮಾಡಿಕೊಂಡಂತ ಪ್ರಚೋದನೆಗೆ ಅಥವಾ ಬಂದಂತ ದತ್ತಾಂಶಕ್ಕೆ ಅಥವಾ ಪ್ರಚೋದನೆಗೆ ಸೂಕ್ತವಾದಂತಹ ರೀತಿಯಲ್ಲಿ ನಾವು ಅದನ್ನ ಸ್ವೀಕರಿಸಿ, ಆಯ್ಕೆ ಮಾಡಿಕೊಂಡು, ಸಂಘಟಿಸಿ, ಅರ್ಥೈಸಿ, ಅದಕ್ಕೆ ಪರಿಶೀಲನೆಯನ್ನ ಮಾಡಿ ಪ್ರತಿಕ್ರಿಯಿಸ್ತಕ್ಕಂಥ ಪ್ರೋಸೆಸ್ ಏನಿದೆ, ಆ ಪ್ರಕ್ರಿಯೆ ಏನಿದೆ, ಅದನ್ನ ನಾವು ಪರ್ಸೆಪ್ಷನ್ ಅಂತ ಕರೀಬಹುದು ಅಂತ ಹೇಳಿ ಉದಯ್ ಪರೀಕ್ ಅವರ ಡೆಫಿನೇಷನ್ ಹೇಳಿದ್ದೆ. So next perception, the active process of selecting, organizing and interpreting the information brought to the brain by the senses ಅಂತ ಹೇಳಿದ್ದೆ. ನಮ್ಮ ಸೆನ್ಸ್ ಆರ್ಗನ್ಸ್ ಎಲ್ಲೆಲ್ಲಿಂದ ಏನೇನು ಇನ್ಫಾರ್ಮೇಶನ್ ಅನ್ನ ತಗೊಂಡ್ಬರ್ತವೆ ಬ್ರೈನ್ಗೆ, ಆ ಇನ್ಫಾರ್ಮೇಶನ್ ಅನ್ನ ಸೆಲೆಕ್ಟಿಂಗ್, ಆರ್ಗನೈಸಿಂಗ್ ಅಂಡ್ ಇಂಟರ್ಪ್ರಿಟಿಂಗ್ ಈ 3 ಸ್ಟೇಜಸ್ ಆಗ್ತಕ್ಕಂಥದ್ದು ಅಂತ ಹೇಳಿದ್ವಿ. ವಿತೌಟ್ ಇಂಟರ್ಪ್ರಿಟೇಷನ್ ದೇರ್ ಇಸ್ ನೋ ಸೆನ್ಸೇಷನ್ ಅಂತಲ್ಲ, ದೇರ್ ಇಸ್ ನೋ ಪರ್ಸೆಪ್ಷನ್ ಅಂತಲೂ ಹೇಳಿದ್ದೆ. ದೆನ್ ವಿತೌಟ್ ಸೆನ್ಸೇಷನ್ ಪರ್ಸೆಪ್ಷನ್ ಕೂಡ ಇರೋದಿಲ್ಲ. ಸಂವೇದನೆ ಆಗ್ಲೇಬೇಕು, ಸೆನ್ಸ್ ಆಗ್ಬೇಕು. ಸೆನ್ಸ್ ಆದ್ರೆ ಅಥವಾ ಅದು ನಮ್ಮ ಸೆನ್ಸ್ ಆರ್ಗನ್ಸ್ ಮೂಲಕ, ಯಾವ್ದಾದ್ರು ಒಂದು ಸೆನ್ಸ್ ಆರ್ಗನ್ಸ್ ಮೂಲಕ ಅದು ಬ್ರೈನ್ಗೆ ರಿಸೀವ್ ಆದ್ರೆ ದೆನ್ ಓನ್ಲಿ ದ ಸೆಲೆಕ್ಷನ್, ಆರ್ಗನೈಸಿಂಗ್ ಅಂಡ್ ಇಂಟರ್ಪ್ರಿಟೇಷನ್ ವಿಲ್ ಅಕರ್. ಅದು ಬರುತ್ತೆ. ಅದ್ರ ಇಲ್ಲ ಅಂತಂದ್ರೆ ಬರೋದೇ ಇಲ್ಲ, ಅದರ ಅವಶ್ಯಕತೆನೇ ಬೀಳೋದಿಲ್ಲ, ಆ ರೀತಿ ಇರುತ್ತೆ. ಸೊ ಇದು ಪರ್ಸೆಪ್ಷನ್ ಪ್ರೋಸೆಸ್ ನ ಹೇಳಿದ್ದೆ. ನೆಕ್ಸ್ಟ್ ನೇಚರ್ ಆಫ್ ಪರ್ಸೆಪ್ಷನ್ ಅಂತ. ಸೊ ನೇಚರ್ ಆಫ್ ಪರ್ಸೆಪ್ಷನ್ ಇಸ್ ದ ಇಂಟೆಲೆಕ್ಚುಯಲ್ ಪ್ರೋಸೆಸ್ ಅಂತ ಹೇಳ್ತೇವೆ. ಅದು ಒಂದು ಬುದ್ಧಿವಂತಿಕೆಯ ಪ್ರಕ್ರಿಯೆ ಅಂತೇಳಿ. ಅಂದ್ರೆ ಯಾಕೆ ಇದನ್ನ ಈ ಪದವನ್ನ ಹೇಳ್ತಾ ಇದೀವಿ ಅಂತಂದ್ರೆ, ಇಂಟೆಲೆಕ್ಚುಯಲಿ ಎಬಿಲಿಟೀಸ್ಗಳು ಇರ್ಲಿಲ್ಲ ಅಂತಂದ್ರೆ ಅವನು ಈ ಪರ್ಸೆಪ್ಷನ್ ಪ್ರೋಸೆಸ್ ನ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ನಾನು ಮೊನ್ನೆನೂ ಹೇಳಿದೆ, ಇಟ್ ಇಸ್ ಎ ಕಾಗ್ನೇಟಿವ್ ಪ್ರೋಸೆಸ್ ಅಂತ ಹೇಳಿದ್ವಿ. ಸೊ ಹಾಗಾಗಿ ಪರ್ಸೆಪ್ಷನ್ ಈಸ್ ದ ಇಂಟೆಲೆಕ್ಚುಯಲ್ ಪ್ರೋಸೆಸ್, ಬುದ್ಧಿವಂತಿಕೆಯ ಪ್ರಕ್ರಿಯೆ. ಅದು ಬುದ್ಧಿವಂತಿಕೆ ಇರಬೇಕು. ಮಿನಿಮಮ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಈಸ್ ರಿಕ್ವೈರ್ಡ್ ಟು ಪರ್ಸ್ಯೂ. ಅದನ್ನು ಪರ್ಸ್ಯೂ ಮಾಡಬೇಕು ಅಂತಂದ್ರೆ ಮಿನಿಮಮ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಅನ್ನೋದು ಇರಲೇಬೇಕಾಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ಎನ್ ಇಂಟೆಲೆಕ್ಚುಯಲ್ ಪ್ರೋಸೆಸ್. ಇಂಟೆಲೆಕ್ಚುಯಲ್ ಅಲ್ದೇ ಇರ್ತಕ್ಕಂಥ ವ್ಯಕ್ತಿಗಳು ಪರ್ಸ್ಯೂ ಮಾಡಕ್ ಆಗೋದಿಲ್ವಾ ಸರ್ ಅಂದ್ರೆ ನೆವರ್ ಆಗೋಲ್ಲ. ಅದಕ್ಕೆ ಮಿನಿಮಮ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಮಿನಿಮಮ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಅಂತ ಇದ್ರೆ ಮಾತ್ರ. ಈಗ ಮಗು ಇದೆ ನೋಡಿ, 1 ವರ್ಷದ ಮಗು ಎಕ್ಸಾಂಪಲ್ ತಗೊಳ್ಳಿ. 1 ವರ್ಷದ ಮಗು ಗೊತ್ತಾಗುತ್ತಾ ಇದು ಸುಡುತ್ತೆ ಅಥವಾ ಇದು ಚುಚ್ಚುತ್ತೆ, ಇಲ್ಲಿಂದ ಹೋದ್ರೆ ಬೀಳ್ತೀವಿ ಅಂತ ಏನಾದ್ರು ಗೊತ್ತಾಗುತ್ತಾ? ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಒಂದ್ಸರಿ ಅದು ಸೆನ್ಸ್ ಆಗಿ ಪರ್ಸೀವ್ ಆದ್ಮೇಲೆ, ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಅಂದ್ರೆ ಆ ಮಿನಿಮಮ್ ಲೆವೆಲ್ ಆಫ್ ಇಂಟೆಲೆಕ್ಚುಯಲ್ ಎಬಿಲಿಟೀಸ್ ಬಂದು ಒಂದ್ಸರಿ ಎಕ್ಸ್ಪೀರಿಯನ್ಸ್ ಆಗದ ಹೊರತು ಅದು ಆ ಪ್ರೋಸೆಸ್ ಬಗ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇಂಟೆಲೆಕ್ಚುಯಲ್ ಪ್ರೋಸೆಸ್ ಇದನ್ನ ಇಂಟೆಲೆಕ್ಚುಯಲ್ ಪ್ರೋಸೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್
ಪರ್ಸೆಪ್ಷನ್ ಈಸ್ ದ ಬೇಸಿಕ್ ಕಾಗ್ನಿಟಿವ್ ಆರ್ ಸೈಕಲಾಜಿಕಲ್ ಪ್ರೋಸೆಸ್ ಅಂತ ಕರಿತೀವಿ. ಇದು ಜ್ಞಾನಾತ್ಮಕ ಪ್ರಕ್ರಿಯೆ ಮೂಲಭೂತವಾದಂತ ಪ್ರಕ್ರಿಯೆ. ಅದು ಇಸ್ ದ ಬೇಸಿಕ್ ಕಾಗ್ನಿಟಿವ್ ಆರ್ ಸೈಕಲಾಜಿಕಲ್ ಪ್ರೋಸೆಸ್ ಅಂತೀವಿ. ಮನೋವೈಜ್ಞಾನಿಕ ಸ್ಥಿತಿನೂ ಕೂಡ ಇದಕ್ಕೆ ಬೇಕಿರೋವಂಥದ್ದು. ಮೆಂಟಲಿ ರಿಟಾರ್ಡೆಡ್ ಮಕ್ಳಿಗೆ ಏನಾದ್ರೂ ತಿನ್ಸಿ, ರುಚಿ ಏನೋ ಕೇಳೋದಿಲ್ಲ, ಸುಮ್ಮನೆ ತಿಂತಾ ಇರ್ತವೆ. ಏನೋ ಮೂರಲ್ಲೂ ಬಿದ್ದ ಹನುಮಂತು ಅಂತ ಸುಮ್ಮನೆ ಅವನ ಪಾಡ್ಗ ಅವ್ನ ಮಣ್ಣು ಎಲ್ಲ ತಗೊಂಡು ತಿಂತಾ ಇರೋನು. ಆಗ್ಲೂ ಸುಮಾರು ನನಗಿಂತ ದೊಡ್ಡ ವಯಸ್ಸು ಅವನು. ಸುಮಾರು ನಾನು SLC ಬರೋವರೆಗೂ ಬದುಕಿದ್ದ ಅನ್ಸುತ್ತೆ. SLC ಮೇಲೇನೋ ತೀರೋಗ್ಬಿಟ್ಟ, ಸತ್ತೋದ. ಕಲ್ಲು ಮಣ್ಣು ಕಡ್ಡಿ ಏನ್ ಸಿಕ್ಕರು ಸುಮ್ಮನೆ ತಗೊಂಡು ತಿಂತಾ ಇರೋನು. ಇದು ಅವನ ಸೈಕಲಾಜಿಕಲ್ ಲೆವೆಲ್ ಅನ್ನ ತೋರಿಸ್ತಕ್ಕಂಥದ್ದು. ಸೊ ಹಾಗಾಗಿ ಮನೋವೈಜ್ಞಾನಿಕ ಸ್ಥಿತಿಯು ಕೂಡ ಇದಕ್ಕೆ ಬೇಕಾಗ್ತಕ್ಕಂಥದ್ದು. ಮನೋವೈಜ್ಞಾನಿಕ ಸ್ಥಿತಿ ಸದೃಢವಾಗಿದ್ರೆ ಮಾತ್ರ ಅವನು ಪರ್ಸೀವ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಪರ್ಸೀವ್ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಬೇರೆ ಏನೋ ತುಂಬಾ ಡಿಸ್ಟರ್ಬ್ ಆಗಿದ್ದೀರಿ ಅನ್ಕೊಳ್ಳಿ, ಬೇರೆ ಯಾವ್ದೋ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀರಾ ಅನ್ಕೊಳ್ಳಿ, ನಿಮ್ಗೆ ಸಣ್ಣ ಪುಟ್ಟ ಈ ತರದ ಸೆನ್ಸೇಷನ್ಗಳು ಅವಾಗ ಅರ್ಥನೇ ಆಗೋದಿಲ್ಲ. ಯಾಕೆ ಅಂದ್ರೆ ನಿಮ್ಮ ಸೈಕಲಾಜಿಕಲ್ ಲೆವೆಲ್ ಡಿಸ್ಟರ್ಬ್ ಆಗಿರುತ್ತೆ. ಮೈಂಡ್ ನೀವು ಡಿಸ್ಟರ್ಬ್ ಆಗಿರ್ತೀರಿ, ಆ ವಸ್ತುವಿನ ಬಗ್ಗೆ ಗಮನ ಇರುತ್ತೆ ಹೊರತು ಇಲ್ಲಿ ಗೊತ್ತಾಗೋದೇ ಇಲ್ಲ. ಊಟಕ್ಕೆ ಇಕ್ಕಿದಾಗ ಉಪ್ಪು ಜಾಸ್ತಿ ಆಗಿದ್ರೆ ಸುಮ್ಮನೆ ತಿಂತಾ ಇರ್ತೀವಿ, ಡಿಸ್ಟರ್ಬ್ ಆಗಿರುತ್ತೆ, ಗೊತ್ತಾಗ್ತಾ ಇರಲ್ಲ, ಇದ್ರ ಕಡೆ ಗಮನನೇ ಇರೋದಿಲ್ಲ. ಸೊ ಈ ತರದನ್ನ ನಾವು ಕಾಗ್ನಿಟಿವ್ ಆರ್ ಸೈಕಲಾಜಿಕಲ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಹಾಗಾಗಿ ಮಿನಿಮಮ್ ಲೆವೆಲ್ ಆಫ್ ಕಾಗ್ನಿಟಿವ್ ಎಬಿಲಿಟೀಸ್ ಆರ್ ದ ಹೆಲ್ತಿ ಸೈಕಲಾಜಿಕಲ್ ಮೈಂಡ್ ಸೆಟ್ ಅನ್ನೋದು ಬೇಕಿದೆ ಪರ್ಸೆಪ್ಷನ್ಗೆ ಅನ್ನೋದನ್ನ ಇಲ್ಲಿ ನೇಚರಲ್ ಇರೋಂಥದ್ದು. ನೆಕ್ಸ್ಟ್ ಪರ್ಸೆಪ್ಷನ್ ಈಸ್ ಸಬ್ಜೆಕ್ಟಿವ್ ಪ್ರೋಸೆಸ್ ಅಂತೀವಿ. ಸಬ್ಜೆಕ್ಟಿವ್ ಪ್ರೋಸೆಸ್ ಅಂದ್ರೆ ವ್ಯಕ್ತಿಗತವಾದಂತ ಪ್ರಕ್ರಿಯೆ ಅಂತ. ಡಿಫ್ರೆಂಟ್ ಪೀಪಲ್ ಪರ್ಸೀವ್ ದ ಸೇಮ್ ಇವೆಂಟ್ ಡಿಫ್ರೆಂಟ್ಲಿ ಅಂತ. ನಾನು ಈ ಪ್ರೋಸೆಸ್ ಅನ್ನ ನಾನೊಂಥರ ಪರ್ಸೀವ್ ಮಾಡ್ಬೋದು, ಆದ್ರೆ ಬೇರೆಯವ್ರು ಇನ್ನೊಂಥರ ಪರ್ಸೀವ್ ಮಾಡ್ಬೋದು. ಇದೇ ಪ್ರೋಸೆಸ್ ಅನ್ನ ಬೇರೆಯವ್ರು ಇನ್ನೊಂಥರ ಪರ್ಸೀವ್ ಮಾಡ್ಬೋದು. ಸೊ ಹಾಗಾಗಿ ಇಟ್ ಈಸ್ ಎನ್ ಸಬ್ಜೆಕ್ಟಿವ್ ಪ್ರೋಸೆಸ್ ಅಂತೀವಿ, ಆಬ್ಜೆಕ್ಟಿವ್ ಪ್ರೋಸೆಸ್ ಅಲ್ಲ ಇದು. ಆಬ್ಜೆಕ್ಟಿವ್ ಅಂದ್ರೆ ವಸ್ತುನಿಷ್ಠ ಅಂತೀವಿ. ವಸ್ತುನಿಷ್ಠ ಅಂದ್ರೆ ವಸ್ತು ಹೇಗಿದೆ ಹಾಗೆ ಹೇಳೋ ಅಂಥದ್ದು. ಇದೇನಪ್ಪ ಇದು ಅಂತ ಅಂದ್ರೆ ಮೊಬೈಲ್ ಅಂತ ಅಷ್ಟೇ ಹೇಳ್ತೀವಿ, ಇದನ್ನ ಬಿಟ್ಟು ಬೇರೆ ಏನು ಹೇಳೋಕ್ಕಾಗಲ್ಲ. ಇದು ಆಬ್ಜೆಕ್ಟಿವ್ ಪ್ರೋಸೆಸ್. ಸಬ್ಜೆಕ್ಟಿವ್ ಪ್ರೋಸೆಸ್ ಅಂದ್ರೆ ಅದ್ರ ಬೇಲ್ಗಡೆ ನಮ್ಮದೇ ಆದಂತ ಒಪಿನಿಯನ್ಗಳನ್ನ ಫಾರ್ಮ್ ಮಾಡ್ಕೊಳ್ತೀವಿ, ನಮ್ಗೆ ಬೇಕಾದಂಗೆ ಫಾರ್ಮ್ ಮಾಡ್ಕೊಂತೀವಿ. ಸೊ ಆ ತರದಕ್ಕೆ ಸಬ್ಜೆಕ್ಟಿವ್ ಪ್ರೋಸೆಸ್ ಅಂತ ಕರಿತೀವಿ. ಇಲ್ಲಿ ಡಿಫ್ರೆಂಟ್ ಪೀಪಲ್ ಪರ್ಸೀವ್ ದ ಸೇಮ್ ಇವೆಂಟ್ ಡಿಫ್ರೆಂಟ್ಲಿ ಅಂತೀವಿ. ನಾವು ಫಾರ್ ಎಕ್ಸಾಂಪಲ್ ವೀರಪ್ಪನ್ ಅಂತ ತಗೊಳ್ತೀವಿ ಅನ್ಕೊಳ್ಳಿ. ವೀರಪ್ಪನ್ ತಗೊಳ್ತಿದ್ದಾಗೆ ಅವ್ರನ್ನ ಫಾಲೋವರ್ಸ್ಗಳಿದ್ರಲ್ಲ, ಅವ್ರ ಪರ್ಸೀವ್ ಮಾಡಿರೋದೇ ಬೇರೆ. ಇವ್ನು ನಮ್ ಲೀಡರ್, ನಮ್ಗೆಲ್ಲ ಊಟ ಕೊಡ್ತಾನೆ, ನಮ್ ಸಾಕ್ತಾನೆ ಅಂತ. ಅದೇ ಬೇರೆ ಪರಿಸರದವರು ಅಥವಾ ಬೇರೆ ಗೌರ್ಮೆಂಟ್ನವ್ರು, ಇವರೆಲ್ಲ ಅವನನ್ನ ಸಮಾಜಘಾತಕ ಅಂತ ಕನ್ವಿಟ್ ಮಾಡ್ತೀವಿ. ಸೊ ಈ ತರ ಪರ್ಸೀವ್ ಅವನನ್ನ ಡಿಪೆಂಡಿಂಗ್ ಅಪಾನ್ ದ ಇಂಡಿವಿಜುವಲ್, ಅವನ ಇಂಡಿವಿಜುವಲ್ ಮೇಲೆ ಏನು ಈ ಗ್ರಹಿಕೆ ಅಂತಕ್ಕಂಥದ್ದು ನಿಂತಿರುತ್ತೆ. ಸೇಮ್ ಪ್ರೋಸೆಸ್ ಬೇರೆ ತರ. ಈಗ ನರೇಂದ್ರ ಮೋದಿ ಅಂತ ತಗೊಳ್ಳಿ, ನರೇಂದ್ರ ಮೋದಿ ನಾನ್ ಪರ್ಸೀವ್ ಮಾಡೋದೇ ಬೇರೆ, ಆ ಪಕ್ಷದ ಬೇರೆ ಪಕ್ಷದವ್ರು ಪರ್ಸೀವ್ ಮಾಡೋದೇ ಬೇರೆ, ಇನ್ನೊಬ್ರು ಪರ್ಸೀವ್ ಮಾಡೋದೇ ಬೇರೆ. ಸೊ ಈ ತರ ಪರ್ಸೀವ್ ಅವ್ರು ಏನೇ ಮಾಡಿದ್ರು ಸರಿ ಅಂತ ನಾವು ಅವರ ಫಾಲೋವರ್ಗಳು ಹೇಳ್ತಾರೆ, ಇನ್ನೊಬ್ರು ಇಲ್ಲ ಅವ್ರು ಏನೇ ಮಾಡಿದ್ರು ಅದೆಲ್ಲ ತಪ್ಪು ಅನ್ನಂಗೆ ಹೇಳ್ತಾರೆ. ಯಾಕೆಂದ್ರೆ ಪರ್ಸೀವ್ ಅದೇ ರೀತಿ ಆಗ್ಬೇಕು ಅಂತ. ಪರ್ಸೀವ್ ವಿಲ್ ಡಿಫರ್ ಬೇಸ್ಡ್ ಆನ್ ದ ಇಂಡಿವಿಜುವಲ್ ಡಿಫರೆನ್ಸಸ್ ಅನ್ನೋದನ್ನ ಹೇಳ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಪ್ರೋಸೆಸ್ ಆಫ್ ಪರ್ಸೆಪ್ಷನ್ ಅಂತ. ಪ್ರೋಸೆಸ್ ಹೇಗೆ ನಡೆಯುತ್ತೆ, ಈ ಪರ್ಸೆಪ್ಷನ್ ನ ಪ್ರೋಸೆಸ್ ಹೇಗೆ ನಡೆಯುತ್ತೆ. ಸೊ ಪರ್ಸೆಪ್ಷನ್ ಮೊದಲಿನ ಮೀನಿಂಗ್ ಅಲ್ಲಿ ಹೇಳಿದ್ವಿ, ಇಟ್ ಈಸ್ ದ ಪ್ರೋಸೆಸ್ ಆಫ್ ರಿಸೀವಿಂಗ್, ಸೆಲೆಕ್ಟಿಂಗ್, ಆರ್ಗನೈಸಿಂಗ್, ಇಂಟರ್ಪ್ರಿಟಿಂಗ್, ಚೆಕಿಂಗ್ ಅಂಡ್ ರಿಯಾಕ್ಟಿಂಗ್ ಟು ಸೆನ್ಸರಿ ಸ್ಟಿಮ್ಯುಲೈ ಅನ್ನೋದನ್ನ ಹೇಳಿದ್ವಿ. ಇವೇ ಸ್ಟೆಪ್ಗಳೇ ಇಲ್ಲಿರ್ತಕ್ಕಂಥದ್ದು, ಪ್ರೋಸೆಸ್ ಅಲ್ಲಿ ಇರ್ತಕ್ಕಂಥ ಸ್ಟೆಪ್ಸ್ಗಳು ಇರೋದು ಇದೇನೆ. ಇಟ್ ಇನ್ಕ್ಲೂಡ್ಸ್ ಇನ್ಪುಟ್, ಥ್ರೂಪುಟ್ ಅಂಡ್ ಔಟ್ಪುಟ್ ಪ್ರೋಸೆಸ್. ಇನ್ಪುಟ್ ಮತ್ತೆ ಥ್ರೂಪುಟ್, ದೆನ್ ಔಟ್ಪುಟ್ ಪ್ರೋಸೆಸ್, ಈ ಮೂರು ಪ್ರೋಸೆಸ್ ಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಇನ್ ವಿಚ್ ಸ್ಟಿಮ್ಯುಲೈ ಈಸ್ ಇನ್ಪುಟ್. ಥ್ರೂ ಸೆನ್ಸರಿ ಆರ್ಗನ್ಸ್ ನಾವು ಯಾವ ಸ್ಟಿಮ್ಯುಲೈಗಳನ್ನ ರಿಸೀವ್ ಮಾಡ್ತೀವಿ ಅದನ್ನ ನಾವು ಇನ್ಪುಟ್ ಪ್ರೋಸೆಸ್ ಅಂತ ಕರಿತೀವಿ. ಅಂದ್ರೆ ಒಳಗಡೆ ಬರ್ತಕ್ಕಂಥದ್ದು, ಆಗಮನ ಆಗ್ತಕ್ಕಂಥದ್ದು, ಅದು ಬೈ ಸೆನ್ಸ್ ಆರ್ಗನ್ಸ್ಗಳು ಮೂಲಕ ಒಳಗಡೆಗೆ ಸ್ಟಿಮ್ಯುಲೈ ಬರುತ್ತೆ, ಅದು ಇನ್ಪುಟ್ ಪ್ರೋಸೆಸ್. ದೆನ್ ಸೆಲೆಕ್ಷನ್, ಆರ್ಗನೈಸೇಷನ್ ಅಂಡ್ ಇಂಟರ್ಪ್ರಿಟೇಷನ್, ಇವು ಮೂರು ಥ್ರೂಪುಟ್. ನಾವು ಇದರಲ್ಲಿ ಹೇಳ್ತೀವಿ ನೋಡಿ, ನಾವು ಕಂಪ್ಯೂಟರ್ ತಗೊಂಡಾಗ ಇನ್ಪುಟ್, ಔಟ್ಪುಟ್ ಡಿವೈಸಸ್, CPU ಹೇಳ್ತೀವಿ, ಪ್ರೋಸೆಸ್ ಯೂನಿಟ್ ಅಂತ. ಸೊ ಇನ್ಪುಟ್ ಯಾವುದು ಅಂದ್ರೆ ನಾವೇನೇನು ಟೈಪ್ ಮಾಡ್ತೀವಿ, ಈ ತರದೆಲ್ಲ ಇನ್ಪುಟ್ ಬರುತ್ತೆ. ಅದ್ರೊಳಗಡೆ CPU ವರ್ಕ್ ಮಾಡುತ್ತಲ್ಲ, ಅದನ್ನ ನಾವು ಥ್ರೂಪುಟ್ ಅಂತೀವಿ. ಔಟ್ಪುಟ್ ಅಂದಾಗ ಇನ್ ದ ಫಾರ್ಮ್ ಆಫ್ ಪಿಕ್ಚರ್ ಆರ್ ಪ್ರಿಂಟ್ ಔಟ್ ತಗೊಳತ್ತಲ್ಲ, ನಾವು ಔಟ್ಪುಟ್ ಅಂತೀವಿ. ಸೊ ಇಲ್ಲೂ ಅದೇ ರೀತಿ ಇನ್ಪುಟ್ ಸ್ಟಿಮ್ಯುಲೈ ಒಳಗಡೆ ಬರಬೇಕು, ಬಂದಿದ್ದನ್ನ ಸೆಲೆಕ್ಷನ್, ಆರ್ಗನೈಸೇಷನ್ ಅಂಡ್ ಇಂಟರ್ಪ್ರಿಟೇಷನ್, ಈ ಮೂರು ಒಳಗಡೆ ನಡೆಯುತ್ತೆ, ಅದನ್ನ ನಾವು ಥ್ರೂಪುಟ್ ಅಂತ ಕರಿತೀವಿ. ಅಂಡ್ ಅಲ್ಟಿಮೇಟ್ಲಿ ಬಿಹೇವಿಯರ್ ಆರ್ ಆಕ್ಷನ್ ಈಸ್ ಔಟ್ಪುಟ್ ಅಂತ ಕರಿತೀವಿ.
ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಲ್ಲ ವಾಪಸ್ಸು, ಅದನ್ನ ನಾವು ಔಟ್ಪುಟ್ ಅಂತ ಕರಿತೀವಿ. ಈಗೇನೋ ಪ್ರಾಬ್ಲಮ್ ಆಯ್ತು, ಚುಚ್ಕೊಳ್ತು, ಕೈ ಮುಳ್ಳಿಗೆ ಏನೋ ಚುಚ್ಕೊಳ್ತು, ಅದು ಒಳಗಡೆಗೆ ಅದು ನೋವಾಯ್ತಾ, ಎಷ್ಟು ಉದ್ದ ಹೋಗಿದೆ, ರಕ್ತ ಬರ್ತಿದ್ಯಾ, ಎಷ್ಟು ಯಾವ ಮಟ್ಟದಲ್ಲಿ ನೋವಾಗ್ತಿದೆ, ಇದೆಲ್ಲ ನಡೆಯೋದು ಥ್ರೂಪುಟ್. ಹೊರಗಡೆಗೆ ಆಮೇಲೆ ಕಿರ್ಚ್ಕೊಳ್ಳೋದು, ಅಳೋದು, ಕಿತ್ತಾಕೋದು, ಬಾಯಿ ಬಿಡ್ಕೊಳ್ಳೋದು, ಇದೆಲ್ಲ ಮಾಡ್ತೀವಲ್ಲ, ದಟ್ ಈಸ್ ಔಟ್ಪುಟ್. ಅದನ್ನ ನಾವು ಹೊರಗಡೆ ರಿಯಾಕ್ಷನ್ ರೂಪದಲ್ಲಿ, ಬಿಹೇವಿಯರ್ ರೂಪದಲ್ಲಿ ತೋರಿಸ್ತಕ್ಕಂಥದ್ದು, ಯಾವ ಮಟ್ಟಕ್ಕೆ ಆಗಿದೆ ಅನ್ನೋದ್ರ ಮೇಲೆ. ಸಣ್ಣದೊಂದು ಪಿನ್ ಚುಚ್ಕೊಂತು ಒಂಚೂರು ಏನ್ ಅಂತ ರಿಯಾಕ್ಷನ್ ಬರಲ್ಲ. ಅದೇ ದೊಡ್ಡದಾಗಿ ಚಾಕೂರಲ್ಲ ಏತರ ಹೊಡ್ಕೊಂಡ್ರೆ ಅನ್ಕೊಳ್ಳಿ, ಅವಾಗ ರಿಯಾಕ್ಷನ್ ಚೇಂಜ್ ಆಗುತ್ತೆ. ಸೊ ಅದು ಬಿಹೇವಿಯರ್ ಯಾವ ರೀತಿ ಬರುತ್ತೆ ಅನ್ನೋದು. ಸೊ ದಿಸ್ ಇಸ್ ಅ ಪ್ರೋಸೆಸ್ ವಿಚ್ ಇನ್ವಾಲ್ವ್ಸ್ ಇನ್ ಪರ್ಸೆಪ್ಷನ್, ರಿಸೀವಿಂಗ್, ಸೆಲೆಕ್ಟಿಂಗ್, ಆರ್ಗನೈಸೇಷನ್ ಅಂಡ್ ಇಂಟರ್ಪ್ರಿಟೇಷನ್, ಇವೆಲ್ಲ ಸೇರ್ಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ಇನ್ಪುಟ್ ಅಂದಾಗ ನಾವು ಸೆನ್ಸರಿ ಮೂಲಕ ಬರ್ತಕ್ಕಂಥದ್ದು, ಸೆನ್ಸರಿ ಆರ್ಗನ್ಸ್ ಮೂಲಕ ಬರ್ತಕ್ಕಂಥ ಇನ್ಪುಟ್. ದೆನ್ ಒಳಗಡೆಗೆ ನಡೀತಕ್ಕಂಥ ಪ್ರೋಸೆಸ್ ಏನಿದೆ, ಆ ಪ್ರೋಸೆಸ್ ಎಲ್ಲನೂ ಕೂಡ ನಾವು ಥ್ರೂಪುಟ್ ಅಂತ ಕರಿತೀವಿ. ಅದಕ್ಕೆ ರಿಯಾಕ್ಷನ್ ಅನ್ನ ಕೊಡ್ತಕ್ಕಂಥದ್ದು ನಾವು ಔಟ್ಪುಟ್ ಅಂತೇಳಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಭರತ್ ಕುಮಾರ್ ಬಂದಿದ್ದಾನೆ ಇವತ್ತು. Okay, this is the process. This is the diagrammatic representation for process of perception. Input, stimuli irutte input alli. ಇದರಿಗೆ ಯಾವ ಫಾರ್ಮ್ ಅಲ್ಲಾದ್ರೂ ಇರ್ಬೋದು. ಅದು ನಾವು ಇನ್ಪುಟ್ ಅಂತಂದಾಗ ಇದೇ ತರ ಇರಬೇಕು ಅನ್ನಂಗೆ ಏನಿಲ್ಲ. ನಮ್ಮ ಸೆನ್ಸರಿ ಆರ್ಗನ್ಸ್ ಯಾವ್ದಕ್ಕಾದ್ರೂ ಯಾವ್ದ್ರಲ್ಲಿ ರಿಸೀವ್ ಮಾಡ್ತೀವಿ ಆ ತರದ್ರಲ್ಲಿ ಆಗೋದಕ್ಕೆ ಇನ್ಪುಟ್ ಅಲ್ಲಿ ಸ್ಟಿಮ್ಯುಲೈ ಇರುತ್ತೆ, ಪ್ರಚೋದನೆ. ಅದು ಎಂತ ಪ್ರಚೋದನೆ ಬೇಕಾದ್ರೂ ಆಗಿರ್ಬೋದು. ಪಕ್ಕಕ್ಕೆ ಅಲ್ಲಿಂದ ಮುಂದಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ, ನಮ್ಮ ಸೆನ್ಸರಿ ಆರ್ಗನ್ಸ್ ಮೂಲಕ ರಿಸೀವ್ ಮಾಡಿದ್ದನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಅಲ್ಲಿ ಥ್ರೂಪುಟ್ ಓಪನ್ ಆಗುತ್ತೆ. ಆ ಥ್ರೂಪುಟ್ ಹೇಳುತ್ತೆ ಅಲ್ಲಿ ಸೆಲೆಕ್ಷನ್, ಆರ್ಗನೈಸೇಷನ್ ಅಂಡ್ ಇಂಟರ್ಪ್ರಿಟೇಷನ್ ನಡೆಯುತ್ತೆ. ಅಂದ್ರೆ ಯಾವುದು ಈ ತರದ್ದು ಅಮಾಂಗ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ. ಇದು ಯಾವ ತರದ ಸೆನ್ಸೇಷನ್ ಅನ್ನೋದು ಸೆಲೆಕ್ಷನ್ ನಡೆಯುತ್ತೆ. ಸೆಲೆಕ್ಷನ್ ಆದ್ಮೇಲೆ ಅದಕ್ಕೆ ಬೇಕಾದಂತ ರಿಲೆವೆಂಟ್ ಇನ್ಫಾರ್ಮೇಶನ್ ಅದನ್ನೆಲ್ಲನೂ ಕೂಡ ಆರ್ಗನೈಸೇಷನ್ ಆಗುತ್ತೆ, ಕಲೆಕ್ಷನ್ ಅಂಡ್ ಆರ್ಗನೈಸೇಷನ್ ಆಗುತ್ತೆ. ಆಮೇಲೆ ಅದಕ್ಕೆ ಇಂಟರ್ಪ್ರಿಟೇಷನ್ ನಡೆಯುತ್ತೆ. ಇವೆಲ್ಲ ಏನು ಒಂದು ವಾರಗಟ್ಲೆ 15 ದಿವಸ ಗಟ್ಲೆ ತಗೊಳ್ಳಲ್ಲ. ಆಮೇಲೆ ನೀವು ಸರ್ ಇದೇನು ಪ್ರೋಸೆಸ್ ಇಷ್ಟೆಲ್ಲ ಇದೆಯಲ್ಲ ಅಂತ, ಫ್ರಾಕ್ಷನ್ ಆಫ್ ಸೆಕೆಂಡ್. ಕಾಲಕ್ಕೆ ಚುಚ್ಕೊಂಡು ಮುಳ್ಳು ಚುಚ್ಕೊಂಡ್ರೆ ಒಂದು ವಾರ ಬಿಟ್ಟು ತೆಗಿತೀವ? ಇಲ್ಲ, ಇಮ್ಮಿಡಿಯೇಟ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್, 2-3 ಹಾಫ್ ಸೆಕೆಂಡ್ ಇಷ್ಟು ಫಾಸ್ಟ್ ಆಗಿ ನಡೆಯುತ್ತೆ ನೋಡಿ. ಯಾವ ಮಟ್ಟದಲ್ಲಿ ಈ ಸೆನ್ಸೇಷನ್ ಪರ್ಸೆಪ್ಷನ್ ಒಂದಕ್ಕೊಂದು ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ. ಮುಳ್ಳು ಪಿನ್ನು ಕಾಲು ಚುಚ್ಕೊಳ್ತು ಅಂತಂದ್ರೆ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಪವರ್ ಬರಲ್ಲ ಅನ್ಸುತ್ತೆ. ಏನು ಎಲೆಕ್ಟ್ರಿಕ್ ಪವರ್ ಅಷ್ಟು ಫಾಸ್ಟ್ ಆಗಿ ಮೂವ್ ಆಗಲ್ಲ ಅನ್ಸುತ್ತೆ. ಈ ಸಿಗ್ನಲ್ಸ್ ಗಳು ಹಂಗ್ ಮೂವ್ ಆಗ್ತವೆ. ಸೆನ್ಸೇಷನ್ ಅಲ್ಲಿ ಮೇಡಮ್ ಹೇಳಿರ್ಬೋದು ಸೆನ್ಸೇಷನ್ ಪ್ರೋಸೆಸ್ ಅಲ್ಲಿ ಹೆಂಗೆ ಅಂತೇಳಿ. ಆ ಸೆನ್ಸೇಷನ್ ಪ್ರೋಸೆಸ್ ಆದಾಗಿ ಸೇಮ್ ಪರ್ಸೆಪ್ಷನ್ ಅಲ್ಲೂ ನಡೆಯುತ್ತೆ. ಅದು ಬಂದಿದ್ದನ್ನ ಬ್ರೈನ್ ಕಳಿಸ್ಬೇಕು. ಆ ಬ್ರೈನ್ ಅಲ್ಲಿ ನರ್ವ್ ಇಂಪಲ್ಸಸ್ ಅಲ್ಲಿ ಹೋಗ್ತಿದ್ದಾಗೇನೆ ಅದು ಇಂತಿಂತದ್ದು ಈ ತರದ್ದು ಅಂತ ಕ್ಯಾಟಗರಿ ಆಗುತ್ತೆ. ಇಮಿಡಿಯೇಟ್ ಅದಕ್ಕೆ ವಾಪಸ್ ರಿಯಾಕ್ಷನ್ ಮಾಡೋದಕ್ಕೆ ಮೆಸೇಜ್ ಕಳಿಸುತ್ತೆ. ಇದೆಲ್ಲ ನಡೆಯುತ್ತೆ. ಸೊ ಹಾಗಾಗಿ ಥ್ರೂಪುಟ್ ಅಂದಾಗ ಈ 3 ಪ್ರೋಸೆಸ್ ಇರೋಂಥದ್ದು. ದೆನ್ ಔಟ್ಪುಟ್ ಅಂದಾಗ ಆಕ್ಷನ್ ಆರ್ ಬಿಹೇವಿಯರ್ ಅನ್ನೋದನ್ನ ಹೇಳ್ತೀವಿ ಇಲ್ಲಿ. ಆಕ್ಷನ್ ಆರ್ ಬಿಹೇವಿಯರ್. ರೆಕಾರ್ಡಿಂಗ್ ಆಗ್ತದೆ. So this is the process of perception. Clear? ಅರ್ಥ ಆಗ್ತಿದೆಯಲ್ಲ? Okay. Next, steps of perception ಹೋಗೋಣ. Steps of perception. The first step, receiving the stimuli. ಪ್ರಚೋದನೆಯ ಸ್ವೀಕಾರ ಅಂತ ಕರಿತೀವಿ. ಪ್ರಚೋದನೆಯನ್ನು ಸ್ವೀಕರಿಸುವಿಕೆ ಅಂತ. ರಿಸೀವಿಂಗ್ stimuli. Stimuli are received from external sources through our 5 sense organs called sensation. Receiving the stimuli ಅಥವಾ ಪ್ರಚೋದನೆಯನ್ನು ಸ್ವೀಕರಿಸತಕ್ಕಂಥದ್ದು ಅಂತ ಎಲ್ಲಿಂದ ಸ್ವೀಕರಿಸ್ತೀವಿ ಅನ್ನೋದು ಇಲ್ಲಿ ನೋಡ್ತಾ ಇದ್ದೀರಿ. ಥ್ರೂ ಅವರ್ ಸೆನ್ಸ್ ಆರ್ಗನ್ಸ್, 5 ಸೆನ್ಸ್ ಆರ್ಗನ್ಸ್ ಏನಿದೆ ಆ 5 ಸೆನ್ಸ್ ಆರ್ಗನ್ಸ್ ಮೂಲಕ ರಿಸೀವ್ ಮಾಡ್ಕೊಳ್ತೀವಿ. ಸೊ ರಿಸೀವ್ ಮಾಡ್ಕೊಂಡಂಥದ್ದು ಥ್ರೂ ಅವರ್ 5 ಸೆನ್ಸ್ ಆರ್ಗನ್ಸ್. ಅದನ್ನ ಸೆನ್ಸೇಷನ್ ಪ್ರೋಸೆಸ್ ಅಲ್ಲಿ ಅದು ಮುಂದಕ್ಕೆ ಹೋಗುತ್ತೆ. ಸೆನ್ಸೇಷನ್ ಪ್ರೋಸೆಸ್ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ, ಯಾಕೆಂದ್ರೆ ಅದನ್ನ ಅದೇ ಮತ್ತೆ ಕ್ಲಾಸ್ಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ಮೇಡಮ್ ಹೇಳಿರ್ತಾರೆ. ನೆಕ್ಸ್ಟ್ ಸೆಕೆಂಡ್ ಒನ್, ಸೆಲೆಕ್ಷನ್ ಆಫ್ ಸ್ಟಿಮ್ಯುಲೈ ಅಂತೀವಿ. ಪ್ರಚೋದನೆಯ ಆಯ್ಕೆ. ಪ್ರಚೋದನೆಯ ಆಯ್ಕೆ. ಆಫ್ಟರ್ ರಿಸೀವಿಂಗ್ ದ ಸ್ಟಿಮ್ಯುಲೈ ಸಮ್ ಆರ್ ಸೆಲೆಕ್ಟೆಡ್, ಅದರ್ಸ್ ಆರ್ ಸ್ಕ್ರೀನ್ಡ್ ಔಟ್ ಅನ್ನೋದನ್ನ ಹೇಳ್ತಾನೆ. ಅಂದ್ರೆ ಎಲ್ಲಾ ಪ್ರಚೋದನೆಗಳನ್ನು ನಾವು ಸ್ವೀಕರಿಸೋದಿಲ್ಲ. ಬಂದಂತ ಪ್ರಚೋದನೆಗಳ ಸ್ವೀಕರಣೆ ಆಗಿರ್ತಕ್ಕಂತಹ ಪ್ರಚೋದನೆಗಳಲ್ಲಿ ಸೆಲೆಕ್ಷನ್ ನಡೆಯುತ್ತೆ.
ಯಾವ್ದು ಚೆನ್ನಾಗಿದೆ, ಯಾವ್ದು ಬೇಕಿದೆ ಅನ್ನೋದನ್ನ ಮಾತ್ರ. ಈಗ ನಾನು ಇಲ್ಲಿ ಮಾತಾಡ್ತಾ ಇರೋದನ್ನ ಎಲ್ಲ ನಿಮ್ ಕಿವಿಗೆ ಬರ್ತಾ ಇರ್ಬೋದು. ಏನಪ್ಪ ಅವರ ನಿದ್ದೆ ಬರ್ತಿದ್ಯಾ? ಕಿವಿಗೆ ಬರ್ತಿರ್ಬೋದು, ಬಟ್ ಎಲ್ಲಾನು ಬರ್ಕೋತಾ ಇದ್ದೀರಾ ನೀವು? ಇಲ್ಲ ತಾನೆ? ಎಲ್ಲಾನು ಕೇಳಿಸ್ಕೊತಾ ಇಲ್ಲ, ಎಲ್ಲಾನು ಬರ್ಕೋತಾ ಇಲ್ಲ. ಎಲ್ಲ ಕೇಳಿಸ್ಕೊಂತಿರ್ಬೋದೇನೋ, ಬರ್ಕೊಂತ ಇಲ್ಲ. ಯಾಕೆ ಅಂತಂದ್ರೆ ಯಾವ್ದು ಬೇಕಿದೆ ಅದನ್ನ ಮಾತ್ರ ಬರ್ಕೋತಿದ್ದೀರಿ, ಯಾವ್ದು ಬೇಡ ಅದನ್ನ ಅಲ್ಲೇ ಸೆಲೆಕ್ಟ್ ಮಾಡಿ ಬಿಡ್ತಾ ಇದೀನಿ. ನಾನು ಮಾತಾಡ್ತಾ ಇರೋದು ಎಲ್ಲಾನು ಬರ್ಕೋತಾ ಇಲ್ಲ ನೀವು, ಎಲ್ಲಾನು ನಾಟ್ ನೆಸೆಸರಿ ಅಲ್ವಾ? ಹಾಗಾಗಿ ಅದು ಸೆಲೆಕ್ಷನ್ ಪ್ರೋಸೆಸ್ ಅಂತೀವಿ. ಬಂದಂತ ಸ್ಟಿಮ್ಯುಲೈಯನ್ನ ನೀವೇ ಸ್ಕ್ರೀನ್ ಔಟ್ ಮಾಡ್ಕೋತಾ ಇದೀರಿ. ನಿಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ಅಲ್ಲಿ ಸ್ಕ್ರೀನ್ ಔಟ್ ನಡೀತಾ ಇರುತ್ತೆ. ಸೊ ಅದು ಸೆಕೆಂಡ್ ಪ್ರೋಸೆಸ್, ಸೆಕೆಂಡ್ ಸ್ಟೆಪ್, ಸೆಲೆಕ್ಷನ್ ಆಫ್ ಸ್ಟಿಮ್ಯುಲೈ. ಇಟ್ಸ್ ಅಫೆಕ್ಟೆಡ್ ಬೈ 2 ಫ್ಯಾಕ್ಟರ್ಸ್ ಅನ್ನೋದನ್ನ ಹೇಳ್ತೇನೆ. ಅಂದ್ರೆ 2 ಅಂಶಗಳು ಅದ್ರ ಮೇಲೆ ಪ್ರಭಾವ ಬೀರ್ತವೆ ಅನ್ನೋದನ್ನು ಹೇಳ್ತಾರೆ. ಅದರಲ್ಲಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಮತ್ತೆ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ. ಸೆಲೆಕ್ಷನ್ ಟೈಮ್ ಅಲ್ಲಿ ಅಂದ್ರೆ ಪ್ರಚೋದನೆಯನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಈ ಅಂಶಗಳು ಪ್ರಭಾವವನ್ನ ಬೀರುತ್ತವೆ ಅನ್ನೋದು. ಸೊ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಲ್ಲಿ ಮೂವ್ಮೆಂಟ್, ಸೈಜ್, ಚೇಂಜ್, ಇದನ್ನ ಅಟೆನ್ಷನ್ ಬಂದಾಗಲೂ ಹೇಳ್ತೀನಿ. ಅಂದ್ರೆ ವಸ್ತುವಿನ ಚಲನೆ ಇದ್ದಾಗ ಅದ್ರ ಮೇಲೆ ನಾವು ಅಟೆನ್ಷನ್ ಜಾಸ್ತಿ ಹೋಗುತ್ತೆ. ಅದರ ಸೈಜ್ ದೊಡ್ಡದಾಗಿದ್ದಾಗ ಅದ್ರ ಮೇಲೆ ಅಟೆನ್ಷನ್ ಜಾಸ್ತಿ ಹೋಗುತ್ತೆ. ಮತ್ತೆ ಚೇಂಜ್, ಬದಲಾವಣೆ ಇದ್ದಾಗ ಅದ್ರ ಮೇಲೆ ಅಟೆನ್ಷನ್ ಸೆನ್ಸೇಷನ್ ಜಾಸ್ತಿ ಹೋಗುತ್ತೆ. ಸೊ ಈ ತರದವು ಸೈಜ್, ಈಗ ಎಲ್ಲ ಅಡ್ವರ್ಟೈಸ್ ನೋಡಿರ್ತೀರಾ, ಇಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲ ದೊಡ್ಡದಾಗ ಅಡ್ವರ್ಟೈಸ್ಗಳು ಹಾಕಿರ್ತಾರೆ. ಸೊ ಅಲ್ಲಿ ಮೊಬೈಲ್ ನಂಬರ್ಗಳು ಹಾಕಿರ್ತಾರೆ, ಕಾಂಟ್ಯಾಕ್ಟ್ ಫಾರ್ ಅಡ್ವರ್ಟೈಸ್ ಅಂತ ಹೇಳಿ ದೊಡ್ಡದಾಗಿ ನಂಬರ್ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ? ಸಣ್ಣದಾಗಿ ಹಾಕಿದ್ರೆ ಸಾಗತ್ತಲ್ಲ, ಸಣ್ಣದಾಗಿ ಬರ್ದಿದ್ರೆ ಹೋಗಿ ನೋಡ್ಕೊಂಡ್ ಬರ್ಬೋದಿತ್ತಲ್ವಾ? ಯಾಕೆ ಅಂದಾಗ ನಾವು ವೆಹಿಕಲ್ ಅಲ್ಲಿ ಹೋಗ್ತಿರ್ತೀವಿ, ಅಷ್ಟು ಹೋಗಿ ಹತ್ರ ಹೋಗಿ ನಂಬರ್ಗಳು ನೋಡಕ್ಕಾಗಲ್ಲ. ಇಡೀ ಬೋರ್ಡ್ ತುಂಬಾ ಒಂದು 30x30 ಇರುತ್ತೆ, ಅಷ್ಟು ಸೈಜ್ಗುನು ದೊಡ್ಡದಾಗಿ ನಂಬರ್ ಹಾಕಿರ್ತಾರೆ. ಯಾಕಂದ್ರೆ ಸೈಜ್ ಅದು ಬೇಗ ಅಟ್ರಾಕ್ಟ್ ಆಗ್ಲಿ, ಸೈಜ್ ಅಲ್ಲಿ ಗೊತ್ತಾಗ್ಲಿ ಅನ್ನೋದಕ್ಕೆ, ಸೆನ್ಸ್ ಆಗ್ಲಿ ಅನ್ನೋದಕ್ಕೆ. ಸೊ ಆ ತರ ಈ ತರದ ಫ್ಯಾಕ್ಟರ್ಸ್ ಸೆಲೆಕ್ಷನ್ ಆಫ್ ಸ್ಟಿಮ್ಯುಲೈ ಸ್ಟೇಜ್ ಅಲ್ಲಿ ಅಫೆಕ್ಟ್ ಆಗುತ್ತೆ. ದೆನ್ ಇಂಟರ್ನಲ್ ಫ್ಯಾಕ್ಟರ್ಸ್, ಏಜ್, ಇಂಟ್ರೆಸ್ಟ್ ಅಂಡ್ ಬಿಲೀಫ್ಸ್, ಇವು ಕೂಡ ಅಲ್ಲಿ ಸೆಲೆಕ್ಷನ್. ಈಗ ನನಗೆ ಸೂಟಬಲ್ ಏಜ್ ಅಲ್ಲಿ ನಾವು ಅವನಿಗೆ ಇನ್ಫಾರ್ಮೇಶನ್ ಕೊಟ್ಟಾಗ ಅದು ರಿಸೀವ್ ಮಾಡ್ಕೊಂತಾನೆ. ಆ ಮಗುಗೆ ಅದು ಅರ್ಥನೇ ಆಗ್ತಾ ಇರೋದಿಲ್ಲ. ಅಂತದ್ಗೆ ತಗೊಂಡೋಗಿ ಹೇಳಕ್ ಹೋದ್ರೆ ಅವ್ನು ರಿಸೀವ್ ಮಾಡಲ್ಲ, ಯಾಕಂದ್ರೆ ಅವ್ನ ಏಜ್ ಸೂಟಬಲ್ ಅಲ್ಲ. ಈಗ ನಿದ್ದೆ ಬರೋ ಟೈಮ್ 2 ಕಾಲು ಊಟ ಮಾಡಿದೀವಿ, 2 ಕಾಲ್ಗೆ. ಬಟ್ ಈಗ ಬಂದು ಇವ್ರು ಕ್ಲಾಸ್ ತಗೊಂಡ್ ಕೂತವ್ರೆ, ಇಂಟ್ರೆಸ್ಟ್ ಇಲ್ಲ, ಇವಾಗ ನಿದ್ದೆ ಬರ್ತಾ ಇದೆ. ಸೊ ಇದೊಂದು ಇಂಟ್ರೆಸ್ಟ್. ಮತ್ತೆ ಬಿಲೀಫ್ಸ್ ಅಂತವೆ, ಅಂದ್ರೆ ಬ್ಲೈಂಡ್ ಬಿಲೀಫ್, ಅಷ್ಟೇ ಪ್ರಿಜುಡೀಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಈಗ ನಾವು ನರೇಂದ್ರ ಮೋದಿ ಬಗ್ಗೆ ಏನಾದ್ರು ಹೇಳಕ್ ಹೋಗಿ ಯಾರಿಗಾದ್ರು ನಾವು ಏನೇ ಹೇಳಿದ್ರು ಒಪ್ಪೋದಿಲ್ಲ. ಯಾಕೆ ಅಂತಂದ್ರೆ ಈ ಆಲ್ರೆಡಿ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ ಈ ತರದ ಒಂದಷ್ಟು ನಂಬಿಕೆಗಳನ್ನ. ಆ ತರದವ್ ಇರ್ತವೆ, ಸರಿ ತಪ್ಪು ಇರ್ತಾವೆಲ್ಲ, ಏನೇ ಹೇಳಕ್ ಹೋದ್ರೆ ಒಪ್ಕೊಳ್ಳೋದಿಲ್ಲ. ಸೊ ಆ ತರದೊಂದು ಬಿಲೀಫ್ಸ್ ಗಳಿರುತ್ತೆ. ಅದರ ಆಧಾರದ ಮೇಲೆ ಸೆಲೆಕ್ಷನ್ ಆಫ್ ಸ್ಟಿಮ್ಯುಲೈ ಅನ್ನೋದು ನಡೆಯುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೇಜ್, ಆರ್ಗನೈಸೇಷನ್ ಆಫ್ ಸ್ಟಿಮ್ಯುಲೈ. Organizing the bits of information into a meaningful whole is called organization. ಅದನ್ನ ಇನ್ಫಾರ್ಮೇಶನ್ ಏನ್ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದನ್ನ ನಾವಿಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೆಕೆಂಡ್